ಇತ್ತೀಚೆಗಷ್ಟೇ ಸಿಇಟಿ ಪರೀಕ್ಷೆಯನ್ನ ಬರೆಯೋ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸಿ ವಿವಾದವನ್ನ ಸೃಷ್ಟಿ ಮಾಡಲಾಗಿತ್ತು. ಇದೀಗ ನೀಟ್ ಪರೀಕ್ಷೆಯಲ್ಲೂ ಕೂಡ ಜನಿವಾರ ತೆಗೆಸಿದ ಆರೋಪ ಕೇಳಿಬಂದಿದೆ. ಕಲಬುರಗಿಯ ಪರೀಕ್ಷಾ ಕೇಂದ್ರದ ಬಳಿ ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯೂ ನಡೆದಿದೆ. ಸೆಂಟ್ ಮೇರಿ ಶಾಲೆ ಪರೀಕ್ಷಾ ಕೇಂದ್ರದ ಎದುರು ಪ್ರೊಟೆಸ್ಟ್. ಜನಿವಾರ ಧರಿಸಿ ಪರೀಕ್ಷೆಗೆ ಶ್ರೀಪಾದ್ ಪಾಟೀಲ್ ಬಂದಿದ್ರು. ವಿದ್ಯಾರ್ಥಿಗೆ ಜನಿವಾರ ತೆಗೆಯಲು ಹೇಳಿದಂತಹ ಆರೋಪ ಇಲ್ಲಿ ಕೇಳಿಬಂದಿದೆ. ಇನ್ನು ಘಟನೆಯನ್ನ ಖಂಡಿಸಿ ಪರೀಕ್ಷಾ ಕೇಂದ್ರದ ಮುಂದೆ ಪ್ರೊಟೆಸ್ಟ್ ನಡೆದಿದೆ. ಅಧಿಕಾರಿಗಳ ವಿರುದ್ಧ ಬ್ರಾಹ್ಮಣ ಸಮುದಾಯದವರು ಕಿಡಿಕಾರಿದ್ದಾರೆ, ಗಮನಿಸ್ತಾ ಇದ್ದೀರಿ. ಪರೀಕ್ಷಾ ಕೇಂದ್ರದ ಮುಂದೆ ಜನಿವಾರವನ್ನ ಹಿಡಿದು ಅಧಿಕಾರಿಗಳ ವರ್ತನೆಯನ್ನ ವಿರೋಧಿಸಿ ಬ್ರಾಹ್ಮಣ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಪರಿ. ಇತ್ತೀಚೆಗಷ್ಟೇ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಶಿವಮೊಗ್ಗದಲ್ಲಿ ಜನಿವಾರವನ್ನ ತೆಗೆಸಿ ಅಭ್ಯರ್ಥಿಯಿಂದ ಪರೀಕ್ಷೆಯನ್ನು ಬರೆಸಲಾಗಿತ್ತು. ಬೀದರ್ನಲ್ಲಿ ಜನಿವಾರ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಪರೀಕ್ಷೆಯನ್ನ ಬರೆಯೋದಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ನಂತರದಲ್ಲಿ ಸರ್ಕಾರ ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿತ್ತು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂದರ್ಭದಲ್ಲಿ ಮಾಡಬಾರದು. ಜನಿವಾರ ಆಗಲಿ, ಮಂಗಳಸೂತ್ರ ಆಗಲಿ, ಇಂತಹ ವಿಷಯಗಳಿಗೆ ಅಧಿಕಾರಿಗಳು ಕೈ ಹಾಕಬಾರದು ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿತ್ತು. ಇದರ ನಡುವೆಯೂ ಕೂಡ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ತೆಗೆಸಿದ ಆರೋಪ ಇದೀಗ ಕೇಳಿಬಂದಿದೆ ಕಲಬುರಗಿಯ ಪರೀಕ್ಷಾ ಕೇಂದ್ರದಲ್ಲಿ. ನಾನು ಹುಡುಗ ಶ್ರೀಪಾದ್ ಪಾಟೀಲ್ ನೀಟ್ ಎಕ್ಸಾಮ್ ಕೊಡ್ಲಿಕ್ಕೆ ಗುಲ್ಬರ್ಗ ಸೈಂಟ್ ಮೇರಿ ಸ್ಕೂಲ್ಗೆ ಬಂದಿದ್ದೀರಿ ಸರ್. 11ವರೆಗೆ 11ವರೆಗೆ ಬರೋಣ ಏನಾಯ್ತಂದ್ರೆ 12ವರೆಗೆ ನಾವು ಚಾ ಅದು ಮಾಡಿ ಅವನಿಗೆ ಒಳಗೆ ಕಳಿಸ್ಕೊಟ್ರಿ ಸರ್. ಎಕ್ಸಾಮ್ ಏನೋ ಕೌನ್ಸಿಲಿಂಗ್ ಆಯ್ತದ ಅಂಬ ಒಳಗೆ ಒಂದು ಅರ್ಧ ತಾಸು ಮೊದಲೇ ಹೋದನು. ಅಲ್ಲಿ ಒಳಗೆ ಏನಾಯ್ತಂದ್ರೆ ಜನವರ ಇತ್ರಿ ಅವ್ನು ಕೊಳ್ಳಾಗ ನಾವು ಹಿಂದೂ ಸಮಾಜದವರು ಜನವರ ಇರ್ತೀರಿ ನಮ್ಮ ಧರ್ಮದಾಗ. ಏನಾಯ್ತಂದ್ರೆ ಹುಡುಗ ಆಳ್ಕೊತ ಬಂದ್ರಿ ಸರ, ಜನವರಿ ತೆಗಿಯಲ್ಲತ್ತಾರ ಪಪ್ಪ ನಾ ಎಕ್ಸಾಮ್ ಬರೆಯಲ್ಲ ಅಂದ್ರಿ. ಬರೋಣ ಏನಂದನ ನೀನು ಭವಿಷ್ಯ ಹಾಳಾಯ್ತು ಬೇಟ, ಜನವರಿ ತೆಗಿ ಇಲ್ಲಿ ಕೇಳೋರು ನಾ ಒಬ್ಬನೇ ರೀ ಸರ್, ಯಾರು ಇದ್ದಿಲ್ಲ. ಎಕ್ಸಾಮ್ ಬರೆಯಲ್ಲ ಅಂತ ಬರಿಗೂಡಲ್ಲ ಅಂತ್ರಿ ಸರ್. ತೆಗಿಯಲ್ಲ ಅಂದ್ರೆ ಹೊರಗೆ ಹೋಗ್ರಿ ಅಂದ್ರಿ. ಯಾರು ಹೇಳಿದ್ ನಿಮಗೆ? ಅವ್ರು ನಮ್ಮ ಹುಡುಗ್ರಿ. ನಿಮ್ಮ ಹುಡುಗಿಗೆ ಯಾರು ಹೇಳಿದಲ್ಲಿ? ಅಲ್ಲಿ ಒಳಗೆ ಅವ್ರಿಗೆ ಆ ಹುಡುಗ ಗೊತ್ತಿರಿ ಸರ್. ನಾ ಗೇಟಿನ ಹೊರಗಿದ್ರಿ ಸರ್, ನಾನು ಪೊಲೀಸರು ಒಳಗೆ ಹೋಗಿ ಗೊತ್ತಿಲ್ಲ. ಲಾಸ್ಟಿಗೆ ಏನು ಮಾಡಿದ್ ನಿಮ್ಮ ಹುಡುಗ? ಮತ್ತೆ ಆಳ್ಕೊತ್ ಕುಂತಿದ್ರಿ ಸರ್ ಹೊರಗೆ ಬಂದು. ನಾ ಹೇಳ್ದೆ ಅಂದ್ರೆ ಈಗ ನೀನು ಭವಿಷ್ಯ ಹಾಳಾಯ್ತು ಬೇಟ, ಮತ್ತು ಕೊಡು ಈಗ ಯಾರಿಗೆ ಕೇಳಿ ನಾ ಅಂದ್ರೆ ಆಳ್ಕೊತ್ ನಾನೇ ತಗೊಂಡಿದ್ದೆ ಹೊರಗೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ ಪಾಟೀಲ್, ಇತ್ತೀಚೆಗಷ್ಟೇ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಜನಿವಾರವನ್ನ ತೆಗೆಸಿ ವಿವಾದಕ್ಕೆ ಗುರಿಯಾಗಲಾಗಿತ್ತು. ಅದಾದ್ಮೇಲೆ ಸರ್ಕಾರ ಸೂಚನೆಯನ್ನ ಕೊಟ್ಟಿತ್ತು. ಇದೀಗ ನೀಟ್ ಪರೀಕ್ಷೆಯಲ್ಲೂ ಕೂಡ ಅದು ಪುನರಾವರ್ತನೆಯಾಗಿದೆ. ಜನಿವಾರವನ್ನ ತೆಗೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅದನ್ನ ಖಂಡಿಸಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಹೇಗಿದೆ ಅಲ್ಲಿನ ಸದ್ಯದ ಪರಿಸ್ಥಿತಿ? ಮಧುಶ್ರೀ, ಸದ್ಯ ಏನು ಕಲಬುರಗಿಯ ಖಾಸಗಿ ಏನು ಎಕ್ಸಾಮ್ ಸೆಂಟರ್ ಇತ್ತು, ಖಾಸಗಿ ಕಾಲೇಜಿನ ಎಕ್ಸಾಮ್ ಸೆಂಟರ್ ಇತ್ತು, ಆ ಎಕ್ಸಾಮ್ ಸೆಂಟರ್ನಲ್ಲಿ ಸದ್ಯ ಘಟನೆ ನಡೆದಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 2ರಿಂದ 5 ಗಂಟೆಗೆ ಏನು ಅಂತಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂದರೆ ನೀಟ್ ಎಕ್ಸಾಮ್ ಏನಿತ್ತು, ಆ ನೀಟ್ ಎಕ್ಸಾಮ್ ಬರೆಯೋಕ್ಕೆ ಬಂದಂಥ ಶ್ರೀಪಾದ್ ಪಾಟೀಲ್ ಅನ್ನೋಂಥ ಒಂದು ಪರೀಕ್ಷಾರ್ಥಿಗೆ ಈ ಒಂದು ಏನು ಅಂತಾರೆ ಇಲ್ಲಿನ ಅಧಿಕಾರಿಗಳು ಜನಿವಾರನ ತೆಗಿಬೇಕು ಮತ್ತು ಜನಿವಾರ ತೆಗೆದೇ ಹೋದರೆ ತಮಗೆ ಎಕ್ಸಾಮ್ ಬರೆಯಲು ಅವಕಾಶ ಕೊಡೋದಿಲ್ಲ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದರು. ಅದಕ್ಕಾಗಿ ಏನು ಅಂತಂದರೆ ಆತ ವಿಧಿ ಇಲ್ಲದೆ ಏನು ಅಂತಾರೆ ಜನಿವಾರನ ಕಳಚಿಟ್ಟು ಎಕ್ಸಾಮ್ ಬರೆಯೋಕೆ ಹೋಗಿದ್ದಾನೆ ಅನ್ನುವಂಥ ಒಂದು ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಅಂತಂದರೆ ಈ ಒಂದು ಘಟನೆ ಯಾವಾಗ ಆಯಿತು, ಸದ್ಯ ಏನು ಅಂತಾರೆ ಇಡೀ ಬ್ರಾಹ್ಮಣ ಸಮುದಾಯ ಮತ್ತು ಕಲಬುರಗಿಯ ವಿವಿಧ ಹಿಂದೂ ಪರ ಸಂಘಟನೆಗಳು ಸದ್ಯ ಏನು ಅಂತಾರೆ ಕಾಲೇಜಿನ ಮುಂಭಾಗದಲ್ಲಿ ಏನು ಅಂತಾರೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾವೆ. ಏನು ಅಂತಂದರೆ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡ್ತಾ ಇದೆ. ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಇಡೀ ಏನು ಸೆಂಟ್ ಮೇರಿ ಎಕ್ಸಾಮ್ ಸೆಂಟರ್ ಏನಿತ್ತು, ಆ ಸೆಂಟ್ ಮೇರಿ ಕಾಲೇಜಿನ ಎಕ್ಸಾಮ್ ಸೆಂಟರ್ ಮುಂದೆ ಬ್ರಾಹ್ಮಣ ಸಮುದಾಯದ ಯುವಕರು ಮತ್ತು ಇಡೀ ಏನು ಅಂತಾರೆ ವಿವಿಧ ಹಿಂದೂ ಪರ ಸಂಘಟನೆಗಳು ಕೂಡ ಏನು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಯಾಕೆಂತಂದರೆ ಈ ರೀತಿಯಾದಂಥ ಘಟನೆಗಳು ಪುನರಾವರ್ತನೆ ಆಗ್ತಿದೆ. ಕಳೆದ ಕೇವಲ ಏನು ಅಂತಂದರೆ 15 ದಿನಗಳ ಹಿಂದೆ ನಡೆದಂಥ ಸಿಇಟಿ ಎಕ್ಸಾಮ್ನಲ್ಲೂ ಕೂಡ ಇದೇ ರೀತಿಯಾದಂಥ ಅವಮಾನ ಆಗಿತ್ತು ಮತ್ತು ಬ್ರಾಹ್ಮಣ ಸಮುದಾಯವನ್ನು ಗುರಿಯಾಗಿಸಿ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ ಅನ್ನುವಂಥ ಒಂದು ಆರೋಪ ಮತ್ತು ಆಕ್ರೋಶ ಸದ್ಯ ಬ್ರಾಹ್ಮಣ ಸಮುದಾಯ ಹೊರಹಾಕ್ತಾ ಇದೆ ಅಂತದ್ದು. ಯಾಕೆಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ ಮತ್ತು ಯಾವುದೇ ಕಾರಣಕ್ಕಾಗೂ ಕೂಡ ಧಾರ್ಮಿಕ
ಧಾರ್ಮಿಕ ಏನು ಕೆಲವೊಂದಿಷ್ಟು ಧಾರ್ಮಿಕ ವಿಧಿಗಳ ಏನು ಇದೆಯವೆ ಅವೆಲ್ಲವನ್ನು ಕೂಡ ತೆಗೆಸಬಾರ್ದು ಮತ್ತು ಆ ಜನಿವಾರವನ್ನು ತೆಗೆಸಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಸದ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರೂ ಕೂಡ ಮತ್ತೆ ಏನು ಅಂತಾರೆ ಈ ರೀತಿಯಾದ ಆ ಘಟನೆ ಪುನರಾವರ್ತನೆ ಆದಂಥ ಹಿನ್ನೆಲೆಯಲ್ಲಿ ಸದ್ಯ ಸಾಕಷ್ಟು ಆಕ್ರೋಶ ಬುಗಿಲು ಹೇಳ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಆ ಕೈಯಲ್ಲಿ ಏನು ಅಂತಂದರೆ ಇಡೀ ಬ್ರಾಹ್ಮಣ ಆ ಸಮುದಾಯದ ಜನ ಕೈಯಲ್ಲಿ ಜನಿವಾರವನ್ನು ಹಿಡಿದುಕೊಂಡು ಎಕ್ಸಾಮ್ ಹಾಲ್ನ ಹೊರಗಡೆ ಏನು ಅಂತಂದರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಏನು ಅಂತಂದರೆ ಬ್ರಾಹ್ಮಣ ಸಮುದಾಯವನ್ನು ಅವಮಾನಿಸುವಂಥ ಕೆಲಸ ಪ್ರತಿ ಬಾರಿಯೂ ನಡೀತಾ ಇದೆ. ಅದರಲ್ಲೂ ಕೂಡ ಏನು ಈ ರೀತಿಯಾದಂಥ CET ಮತ್ತು ನೀಟ್ ಅಂತ ಮೇನ್ ಪರೀಕ್ಷೆಗಳಲ್ಲೇ ಈ ರೀತಿಯಾದಂಥ ಅವಮಾನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆ ಒಂದು ಏನು ಅವಮಾನ ಮತ್ತು ಎಕ್ಸಾಮ್ಗಳಿಗೆ ಏನು ಅಂತಾರೆ ಟೈಮ್ ಕೂಡ ಲೇಟ್ ಆಗಿರೋದ್ರಿಂದ ಸಹಜವಾಗಿ ನಮಗೆ ತೊಂದರೆ ಆಗ್ತಿದೆ ಅನ್ನುವಂಥ ಒಂದು ಆಕ್ರೋಶ ಕೂಡ ಹೊರ ಆಗ್ತಾ ಇರ್ತಕ್ಕಂಥದ್ದು. ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಇಡೀ ಬ್ರಾಹ್ಮಣ ಸಮುದಾಯದ ಜನ ಏನು ಅಂತಂದರೆ ಸದ್ಯ ಬೀದಿಗಿಳಿದಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಆ ಅಧಿಕಾರಿ ಏನು ವಿದ್ಯಾರ್ಥಿಗೆ ಅವಮಾನ ಮಾಡಿದ್ದ ಆ ಅಧಿಕಾರಿಯನ್ನು ಕೂಡಲೇ ಏನು ಅಂತಂದರೆ ಅಮಾನತು ಮಾಡಬೇಕು, ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ಸ್ಪಷ್ಟವಾಗಿ ಸೂಚಿಸಿದರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಸೂಚನೆ ನೀಡಿದರೂ ಕೂಡ ಈ ಅಧಿಕಾರಿಗಳು ಮತ್ತೆ ಮತ್ತೆ ಏನು ಅಂತಂದರೆ ಈ ಘಟನೆಗಳನ್ನು ಪುನರಾವರ್ತನೆ ಮಾಡ್ತಾ ಇದ್ದಾರೆ ಮತ್ತು ತಮ್ಮ ಧಾರ್ಮಿಕ ಏನು ಇದು ಇತ್ತು ಆ ಧಾರ್ಮಿಕಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಸದ್ಯ ಇಲ್ಲಿರ್ತಕ್ಕಂಥ ಜನ ಹೊರ ಆಗ್ತಾ ಇರ್ತಕ್ಕಂಥದ್ದು. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಮಧುಶ್ರೀ. ಸದ್ಯ ನಮ್ಮ ಜೊತೆ ಭಾಳಷ್ಟು ಪ್ರತಿಭಟನಾಕಾರರಿದ್ದಾರೆ. ಕಳೆದ ಏನು ಅಂತಾರೆ 1 ಗಂಟೆಯಿಂದನೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾದಂಥ ಘಟನೆ ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ? ಇಲ್ಲಿವರೆಗೂ ಇನ್ನೂ ಯಾರೂ ಕೂಡ ಈ ಸ್ಥಳಕ್ಕೆ ಆಗಮಿಸಿಲ್ಲ. ಏನು ಅಂತಾರೆ ಎಕ್ಸಾಮ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸಾಮ್ ಏನು ಕೂಡ ಬಿಡುವಂಥ ಸನ್ನಿವೇಶ ಏರ್ಪಡ್ತಿದೆ. ಹೀಗಾಗಿ ಏನು ಅಂತಾರೆ ಆ ವಿದ್ಯಾರ್ಥಿ ಯಾರು ಆ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಸಿದ್ರು ಮತ್ತು ಆ ವಿದ್ಯಾರ್ಥಿಯ ಜನಿವಾರ ತೆಗೆಸಿದಂಥ ಅಧಿಕಾರಿಗಳಿಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲಿವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋದಿಲ್ಲ ಮತ್ತು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಮತ್ತು ಆಕ್ರೋಶವನ್ನು ಹೊರ ಆಗ್ತಾ ಇರ್ತಕ್ಕಂಥದ್ದು. ಮಧುಶ್ರೀ, ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ದತ್ತಾತ್ರೇಯ ಪಾಟೀಲ್. ಇಲ್ಲದೆ ಇದ್ರೆ ಜನಿವಾರ ತೆಗೆಸಿದ್ದಕ್ಕೆ ಆಕ್ರೋಶ ಹೆಚ್ಚಾಗಿದೆ. ಪ್ರತಿಭಟನೆಯೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ವಿದ್ಯಾರ್ಥಿ ಶ್ರೀಪಾದ ಪಾಟೀಲ್ ಅವರ ಜನಿವಾರವನ್ನು ತೆಗೆಸಿದ್ದಾರೆ. ಆ ಜನಿವಾರವನ್ನು ಅವರ ತಂದೆ ಕೈಯಲ್ಲಿ ಹಿಡಿದು ನಿಂತಿರುವಂತಹ ದೃಶ್ಯಗಳು ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ. ನಮ್ಮ ಸಮುದಾಯಕ್ಕೆ ಅವಮಾನ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಲಾಗ್ತಿದೆ ಅಂತ ಹೇಳಿ ಬ್ರಾಹ್ಮಣ ಸಮುದಾಯದವರು ಪರೀಕ್ಷಾ ಕೇಂದ್ರದ ಮುಂದೆ ಬಂದು ಪ್ರತಿಭಟನೆಗೆ ಇಳಿದ್ರು. ಇದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ಪ್ರತಿಭಟನಾ ನಿರತರು ಬಗ್ಲಿಲ್ಲ. CET ಪರೀಕ್ಷೆಯ ಸಂದರ್ಭದಲ್ಲೂ ಕೂಡ ಇದೇ ಆಯಿತು. ಈಗ ನೀಟ್ ಎಕ್ಸಾಮ್ ಸಂದರ್ಭದಲ್ಲೂ ಕೂಡ ಇದೇ ಆಗಿದೆ. ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಹೇಳಿ ಪ್ರತಿಭಟನಾ ನಿರತರು ಸರ್ಕಾರವನ್ನ ಪ್ರಶ್ನಿಸುತ್ತಿದ್ದಾರೆ. ಹಾಗೆಯೇ ಸರ್ಕಾರದ ವಿರುದ್ಧವೂ ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ.